ಗೃಹ ಇಲಾಖೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರು ಹೊಸ ಇತಿಹಾಸ ಬರೆದಿದ್ದಾರೆ. ಜಿಲ್ಲೆಯಲ್ಲಿ ರೌಡಿಸಂ ಹಾಗೂ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ 17ಕ್ಕೂ ಹೆಚ್ಚು ರೌಡಿಗಳನ್ನು ಗಡಿಪಾರು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ 17ಕ್ಕೂ ಹೆಚ್ಚು ರೌಡಿಗಳನ್ನು ಗಡಿಪಾರು ಮಾಡಿದ್ದಾರೆ. ಕರ್ನಾಟಕ ಪೊಲೀಸ್ ಆಕ್ಟ್ 1963ರ ಅಡಿ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದು, ಜಿಲ್ಲೆಯಲ್ಲಿ ರೌಡಿ ಶೀಟರ್ಗಳು ಬಾಲ ಬಿಚ್ಚದಂತೆ ಖಡಕ್ ವಾರ್ನಿಂಗ್ ನೀಡಲಾಗಿದೆ. ಮುಖ್ಯವಾಗಿ ಆನಂದ್ ಅಲಿಯಾಸ್ ಪುಳಚಿ, ಚೇತನ್ ಅಲಿಯಾಸ್ ಚೇತು, ಅಪ್ರೋಜ್ ಪಾಷಾ ಅಲಿಯಾಸ್ ವಿಗ್ ಅಪ್ರೋಜ್ ಗಡಿಪಾರು ಆಗಿದ್ದಾರೆ. ಇಂದಿನ ಮುಂದಿನ ಆದೇಶ ಬರುವವರೆಗೂ ರೌಡಿ ಶೀಟರ್ಗಳು ಜಿಲ್ಲೆಗೆ ಕಾಲು ಇಡೋ ಹಾಗಿಲ್ಲ ಎಂದು ಆದೇಶವನ್ನು ಹೊರಡಿಸಲಾಗಿದೆ. ಅಪ್ರೋಜ್ ಪಾಷಾ ಅಲಿಯಾಸ್ ವಿಗ್ ಅಪ್ರೋಜ್ ಟಿಪ್ಪು ನಗರ ಚನ್ನಪಟ್ಟಣದವನು. ಚೇತನ್ ಗೌಡ ಅಲಿಯಾಸ್ ಚೇತನ್ ಮಲ್ಲೇಶ್ವರ ಬಡಾವಣೆಯ ರಾಮನಗರದವನು. ನಾಗರಾಜ್ ಅಲಿಯಾಸ್ ಸತ್ತರ್ ಎಸ್ಎಂ ಹಳ್ಳಿ ಕಸಬಾ ಹೋಬಳಿ ಚನ್ನಪಟ್ಟಣ. ಹನುಮಂತ ಶಿವನಹಳ್ಳಿ ಗ್ರಾಮ ಕನಕಪುರದವರು. ಮೌಸಿನ್ ಅಲಿಯಾಸ್ ಚಟಾನ್ ಇಸ್ಲಾಂಪುರ್ ಚನ್ನಪಟ್ಟಣ. ಹನುಮಾನ್ ಚನ್ನೇನಹಳ್ಳಿ ರಾಮನಗರ ಟೌನ್ನವನು. ರಾಘವೇಂದ್ರ ಅಲಿಯಾಸ್ ರಾಘು ಸೋಲೂರು ಗ್ರಾಮ ಮಾಗಡಿಯವನು. ಆನಂದ್ ಅಲಿಯಾಸ್ ಪುಳ್ಜಿ ಹೊಸ ಬಡಾವಣೆ ತಿರುಮಳೆ ಮಾಗಡಿಯವನು. ಇವರೆಲ್ಲರನ್ನು ಈಗ ಬೆಂಗಳೂರಿನಿಂದ ಗಡಿಪಾರು ಮಾಡಲಾಗಿದೆ.